ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ತ್ರಿವಿಕ್ರಮ್ ಅವರ ಬರ್ಡೇ ವಿಚಾರ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತು ಅಂತಲೇ ಹೇಳ್ಬೋದು. ಆ ರೇಂಜ್ಗೆ ಅವರ ಫ್ಯಾನ್ಸ್ಗಳು ಅವರ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ. ಲೈಕ್ ಅವರ ಫ್ಯಾನ್ಸ್ಗಳಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಆ ಮಟ್ಟಕ್ಕೆ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ. ತ್ರಿವಿಕ್ರಮ್ ಅವರು ಹೇಳಿರುವಂಥ ಪ್ರಕಾರ ಅವರು ಇದುವರೆಗೂ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡೇ ಇಲ್ವಂತೆ. ಲೈಕ್ ಯಾರೋ ಫ್ರೆಂಡ್ಸ್ ಬಂದು ಇವರಿಗೆ ಕೇಕ್ ಕಟ್ ಮಾಡಿಸಿರೋದುಂಟು, ಅದನ್ನ ಬಿಟ್ಟರೆ ಇವರು ಪಾರ್ಟೀಸ್ ಮಾಡೋದು, ಇವರು ಬರ್ಡೇ ಟ್ರೀಟ್ ಕೊಡೋದು, ಈ ರೀತಿ ಎಲ್ಲ ಮೊದಲಿನಿಂದನೂ ಅವ್ರಿಗೆ ಅಭ್ಯಾಸನೇ ಇಲ್ವಂತೆ. ಸೊ ಅದಕ್ಕಾಗಿ ಈ ವರ್ಷನೂ ಕೂಡ ಅವರು ಯಾವುದೇ ಬರ್ಡೇ ಪಾರ್ಟಿನ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಆ್ಯಂಡ್ ಯಾರಿಗೂ ಕೂಡ ಒಂದು ಬರ್ಡೇ ಟ್ರೀಟ್ ಅನ್ನು ಸಹ ಕೊಟ್ಟಿಲ್ಲ. ಅವ್ರು ಏನು ಮುದ್ದು ಸೊಸೆ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಅನ್ನು ಮಾಡ್ತಿದ್ದಾರೆ, ಅವತ್ತು ಕೂಡ ನಾನು ಆ್ಯಕ್ಟ್ ಮಾಡಲೇಬೇಕು ಅಂತ ಹೇಳಿ ನಾನು ಕೆಲಸನೇ ಮಾಡಬೇಕು. ಅವತ್ತು ನನ್ನ ವರ್ಷದ ಮೊದಲನೇ ದಿನ ನನ್ನ ಕೈ ತುಂಬ ಕೆಲಸ ಇರಬೇಕು, ಕೆಲಸ ಮಾಡಿಕೊಂಡೆ ನಾನು ನನ್ನ ದಿನನ ಆರಂಭ ಮಾಡಬೇಕು, ನನ್ನ ಒಂದು ದಿನನ ಆರಂಭ ಮಾಡಬೇಕು ನಾನು ಅಂತ ಹೇಳಿ ಅವತ್ತು ಬೇಕಂತಾನೆ ಮೇ 18 ಕೆಲಸನ ಹಾಕ್ಸ್ಕೊಂಡು ಸೀರಿಯಲಲ್ಲಿ ಶೂಟನ್ನು ಹಾಕ್ಸ್ಕೊಂಡು ಸೀರಿಯಲ್ ಶೂಟಿಂಗಲ್ಲಿ ಕಂಪ್ಲೀಟ್ ಬ್ಯುಸಿ ಇದ್ರು ತ್ರಿವಿಕ್ರಮ್ ಅವರು. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಬೇರೆ ಆ್ಯಕ್ಟರ್ಸ್ಗಿಂತ ತ್ರಿವಿಕ್ರಮ್ ಅವರು ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾರೆ ಈ ವಿಚಾರದಲ್ಲಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಸಾಕಷ್ಟು ಜನ ಆರ್ಟಿಸ್ಟ್ಗಳನ್ನ ನಾವು ನೋಡಿರ್ತೀವಿ, ಅವರ ಬರ್ಡೇ ಅಂತಂದರೆ ಅವರು ಒಂದು ಸೀರಿಯಲ್ ಶೂಟ್ ಮಾಡ್ತಿದ್ದಾಗ ಅಥವಾ ಒಂದು ಸಿನಿಮಾ ಶೂಟ್ ಮಾಡ್ತಿದ್ದಾಗ ಅವರ ಬರ್ಡೇ ಬಂತು ಅಂತಂದರೆ ಆ ಶೂಟಿಂಗಿಂದ ಅವರು ಒಂದು ಬ್ರೇಕನ್ನು ತಗೊಳ್ತಾರೆ. ಬ್ರೇಕನ್ನು ತಗೊಂಡು ಔಟಿಂಗ್ಸ್ ಹೋಗೋದು ಅಥವಾ ಪಾರ್ಟೀಸ್ ಮಾಡೋದು ಅಥವಾ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಥವಾ ಫ್ಯಾಮಿಲಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಈ ರೀತಿ ಮಾಡ್ತಾರೆ. ಬಟ್ ನಮ್ಮ ತ್ರಿವಿಕ್ರಮ್ ಅವರು ಇದೆಲ್ಲದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸಿದ್ರು ಅಂತಾನೆ ಹೇಳ್ಬೋದು. ಆ ದಿನ ನಾನು ಕೆಲಸ ಮಾಡಲೇಬೇಕು ಅಂತ ಹೇಳಿ ಕೆಲಸನ ಹಾಕ್ಸ್ಕೊಂಡು ಅವ್ರು ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಇದ್ರು. ಆ್ಯಂಡ್ ಅವ್ರ ಬರ್ಡೇ ಬಗ್ಗೆ ಅವ್ರು ಎಲ್ಲಿಯೂ ಸಹ ಹೇಳ್ಕೊಂಡಿರಲಿಲ್ಲ. ಆ್ಯಂಡ್ ಅವರ ಫ್ಯಾನ್ಸ್ಗಳಂತೂ ಒಂದು ವಾರದಿಂದನೇ ಶುರು ಮಾಡಿಬಿಟ್ಟಿದ್ರು ಅವರ ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ. ಆ್ಯಂಡ್ ಸಾಕಷ್ಟು ಜನ ದೊಡ್ಡ ದೊಡ್ಡ ಹೀರೋಗಳಿಗೆ ಕಾಮನ್ DP ಅಂತ ಬಿಡ್ತಾರೆ. ಲೈಕ್ ಬರ್ಡೇಗೆ ಸುದೀಪ್ ಅವ್ರಿಗಾಗಿರ್ಬೋದು, ಯಶ್ ಅವ್ರಿಗಾಗಿರ್ಬೋದು, ಆ್ಯಂಡ್ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಆ ರೀತಿ ನಡೀತಿತ್ತು. ಆ್ಯಂಡ್ ದರ್ಶನ್ ಅವ್ರಿಗಾಗಿರ್ಬೋದು, ಈ ರೀತಿ ಅವರ ಬರ್ಡೇಗೆ ಅಂತಲೇ ಒಂದು ಸ್ಪೆಷಲ್ ಎಡಿಟ್ಸನ್ನು ಮಾಡಿ ಅವ್ರ ಫೋಟೋಸ್ಗಳನ್ನ ಇಟ್ಕೊಂಡು ಅವರ ಬರ್ಡೇಗೆ ಕಾಮನ್ DP ಅಂತ ಬಿಡ್ತಾರೆ. ಆ ರೀತಿ ಕಾಮನ್ DP ಹಾಕ್ಸ್ಕೊಂಡಿರುವಂಥ ಒಬ್ಬ ಸಾಮಾನ್ಯ ಆರ್ಟಿಸ್ಟ್ ಅಂದರೆ ಒಬ್ಬ ಸೀರಿಯಲ್ ಆರ್ಟಿಸ್ಟ್ ಅಂತಂದರೆ ಅದು ನಮ್ಮ ತ್ರಿವಿಕ್ರಮ್ ಅವರು ಅಂತಲೇ ಹೇಳ್ಬೋದು. ಆ ಮಟ್ಟಕ್ಕೆ ಫ್ಯಾನ್ ಬೇಸ್ ಅನ್ನೋದು ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಸೃಷ್ಟಿಯಾಗಿದೆ. ಆ್ಯಂಡ್ ತ್ರಿವಿಕ್ರಮ್ ಅವರ ಬರ್ಡೇನ ಮುದ್ದು ಸೊಸೆ ಸೀರಿಯಲಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಲೈಕ್ ಮುದ್ದು ಸೊಸೆ ಸೀರಿಯಲ್ ಟೀಮ್ ಅವರೆಲ್ಲ ಸೇರಿಕೊಂಡು ತ್ರಿವಿಕ್ರಮ್ ಅವರ ಕೈಯಲ್ಲಿ ಒಂದು ಕೇಕನ್ನು ಕಟ್ ಮಾಡಿಸಿ ಈ ರೀತಿ ಅವರ ಬರ್ಡೇನ ಮುದ್ದು ಸೊಸೆ ಸೀರಿಯಲ್ ಸೆಟ್ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಅಂಡ್ ಸಾಕಷ್ಟು ಜನ ಅವರ ಫ್ಯಾನ್ಸ್ಗಳಂತೂ ತುಂಬಾ ಜನಕ್ಕೆ ಮಾದರಿ ಆಗುವಂತೆ ಕೆಲಸಗಳನ್ನು ಸಹ ಮಾಡಿದ್ದಾರೆ. ಆ ಕೆಲಸಗಳ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡ್ತಿದ್ದೀರೋ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಎಸ್ ಫ್ರೆಂಡ್ಸ್, ತ್ರಿವಿಕ್ರಮ್ ಅವರ ಬರ್ಡೇ ಪ್ರಯುಕ್ತವಾಗಿ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಆಗುವಂತಹ ಕೆಲಸನ ಅವ್ರು ಮಾಡಿದ್ದಾರೆ. ಸಾಕಷ್ಟು ಜನ ಇವ್ರನ್ನ ನೋಡಿ ಕಲಿಬೇಕು ಅಂತಲೇ ಹೇಳ್ಬೋದು. ಆ ರೀತಿ ಕೆಲಸಗಳನ್ನು ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಮಾಡಿದ್ದಾರೆ. ಈ ಕೆಲಸ ಏನು ಅಂತ ಕೇಳಿದ್ರೆ ನೀವು ಸಹ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀರಾ. ಆ ರೀತಿ ಎಲ್ಲರೂ ಮೆಚ್ಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಾನು ಕೂಡ ಅವರ ಫ್ಯಾನ್ಸ್ ಮಾಡಿರುವಂತಹ ಕೆಲಸ ಏನು ಅನ್ನೋದನ್ನ ನೋಡಿದೆ, ಬಟ್ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನುವಂತಹ ಐಡಿಯಾ ನನಗೆ ಬಂದಿರಲಿಲ್ಲ. ಬಟ್ ಯಾರೋ ಒಬ್ರು ನನ್ನ ಒಂದು ಯೂಟ್ಯೂಬ್ ಅಕೌಂಟಲ್ಲಿ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿದ್ರು. ಲೈಕ್ ದರ್ಶನ್ ಅನ್ನುವಂಥವ್ರು ಕಮೆಂಟ್ ಮಾಡಿ ತಿಳಿಸಿದ್ರು, ಲೈಕ್ ಈ ರೀತಿ ತ್ರಿವಿಕ್ರಮ್ ಫ್ಯಾನ್ಸ್ಗಳು ಈ ರೀತಿ ಕೆಲಸನ ಮಾಡ್ತಿದ್ದಾರೆ, ಅದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿ, ನಿಮ್ಮ ಒಂದು ಯೂಟ್ಯೂಬ್ ಅಕೌಂಟಲ್ಲಿ ತಿಳಿಸಿ ಅಂತ ಹೇಳಿ ಕಮೆಂಟ್ ಅನ್ನ ಹಾಕಿದ್ರು. ಸೊ ಅದಕ್ಕೋಸ್ಕರ ನನ್ಗೆ ಅವಾಗ ತಲೆಗೆ ಬಂತು, ಲೈಕ್ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ 4 ಜನಕ್ಕೆ ಅದನ್ನ ತಲುಪಿಸೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನಗೂ ಸಹ ಅನಿಸ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಣ. ಆ್ಯಂಡ್ ಇವರಿಂದ ಇನ್ಸ್ಪೈರ್ ಆಗಿ ನಾಳೆ ದಿವಸ ಇವ್ರನ್ನ ನೋಡಿಕೊಂಡು ಕಲಿಯೋರು ತುಂಬ ಜನ ಇರ್ತಾರೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಎಸ್, ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಏನು ಮಾಡಿದ್ದಾರೆ ಅಂತಂದರೆ, ತ್ರಿವಿಕ್ರಮ್ ಅವರ ಬರ್ಡೇ ಪ್ರಯುಕ್ತ ಅಂತ ಹೇಳಿ ಅವರು ಒಂದಿಷ್ಟು ಜನಕ್ಕೆ ಊಟನ ಹಂಚಿದ್ದಾರೆ. ಹೋಮ್ಲೆಸ್ ಕೇರ್ ಫೌಂಡೇಶನ್ ಅನ್ನುವಂಥವರು ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಏನಿದ್ದಾರೆ, ಸೊ ಅವರು ತ್ರಿವಿಕ್ರಮ್ ಹ್ಯಾಪಿ ಬರ್ಡೇ ತ್ರಿವಿಕ್ರಮ್ ಅನ್ನೋದನ್ನ ಆ ಒಂದು ಪಾಕೆಟ್ಸ್ ಮೇಲೆ ಮೆನ್ಷನ್ ಮಾಡಿ ಆ ಒಂದೊಂದು ಪಾಕೆಟ್ನ ಫುಡ್ಡನ್ನು ಹಂಚಿದ್ದಾರೆ. ಆ್ಯಂಡ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿತ್ತು. ಸಾಕಷ್ಟು ಜನಕ್ಕೆ ಈ ಹೆಲ್ಪನ್ನು ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ದೇಶ ಅಂತ ಹೇಳಿದಾಗ ಒಂದೊತ್ತು ಊಟಕ್ಕೋಸ್ಕರನೂ ಸಹ ಸಾಕಷ್ಟು ಕಷ್ಟಪಡ್ತಿರೋರನ್ನ ನಾವು ಪ್ರತಿದಿನ ನೋಡ್ಬೋದು. ಸೊ ಅಂಥದ್ರಲ್ಲಿ ಇವ್ರು ಈ ಕೆಲಸ ಮಾಡಿರೋದು ಸಾಕಷ್ಟು ಜನಕ್ಕೆ ಯೂಸ್ಫುಲ್ ಆಗಿರುತ್ತೆ. ಸೊ ಇಂಥ ಕೆಲಸನ ಮುಂದುವರ್ಸ್ಕೊಂಡೇ ಹೋಗ್ತಿರ್ಬೇಕು. ಸೊ ಆವಾಗ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬಾ ಎಲ್ಲರೂ ಮೆಚ್ಕೊಳ್ಳುವಂತಹ ಕೆಲಸ ಇದು. ಒಂದು ಒಬ್ರಿಗೆ ಊಟ ಕೊಡೋದು, ಒಬ್ರಿಗೆ ಊಟ ಹಾಕೋದು ಅಂತಂದ್ರೆ ಲೈಕ್ ಅವರ ಒಂದು ಅಕೌಂಟಲ್ಲಿ ಏನೋ ಒಂದು ಪುಣ್ಯ ಆಡ್ ಆದಾಗೆ ಆ ಕೆಲಸನ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಜನ ಹೀರೋಯಿನ್ಗಳ ಬರ್ಡೇಲಿ ನಾವು ನೋಡ್ತಿರ್ತೀವಿ, ಅವರ ಫ್ಯಾನ್ಸ್ಗಳೆಲ್ಲ ಕೇಕ್ ತೊಗೊಂಡು ಹೋಗೋದು, ಅವರ ಮನೆ ಹತ್ರ ಸೆಲೆಬ್ರೇಟ್ ಮಾಡಿಸೋದು, ಆ್ಯಂಡ್ ಅವ್ರ ಹತ್ರ ಕಟ್ ಮಾಡಿಸಿ ಅಲ್ಲೇ ಬಿಸಾಕಿರ್ತಾರೆ. ಸಾಕಷ್ಟು ಕೇಕ್ಸ್ಗಳು ವೇಸ್ಟ್ ಆಗಿರುತ್ತೆ. ಆ್ಯಂಡ್ ಸಾಕಷ್ಟು ಜನಕ್ಕೆ ತೊಂದರೆ ಕೂಡ ಆಗಿರುತ್ತೆ. ಆ ಟೈಮಲ್ಲಿ ತುಂಬ ಜನ ನೂಕು ನುಗ್ಲಾಟ ಈ ರೀತಿ ಎಲ್ಲ ಇರುತ್ತೆ. ಸೊ ತೊಂದರೆ ಕೂಡ ಆಗಿರುತ್ತೆ.
ಈ ರೀತಿ ಕೇಕ್ಸ್ ತೊಗೊಂಡೋಗಿ ಅಲ್ಲೆಲ್ಲೋ ವೇಸ್ಟ್ ಮಾಡೋ ಬದಲು ಯಾರಿಗೋ ನೀಡ್ಫುಲ್ ಇರೋರಿಗೆ ಕೊಟ್ಟರೆ ಪಾಪ ಅವರು ಹೊಟ್ಟೆ ತುಂಬ ತಿಂತಾರೆ, ತುಂಬಾ ಖುಷಿಯಾಗಿ ತುಂಬ ತೃಪ್ತಿಯಿಂದ ತಿಂತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ರೀತಿ ಕೇಕ್ಸ್ ತರಬೇಡಿ, ಮನೆ ಹತ್ರ ಬರಬೇಡಿ ಅಂತ ಹೇಳಿ ಸಾಕಷ್ಟು ಜನ ದೊಡ್ಡ ದೊಡ್ಡ ಹೀರೋಗಳು ಕೂಡ ಅವರ ಬರ್ಡೇಗೆ ಹಿಂದಿನ ದಿವಸನೇ ಅನೌನ್ಸ್ ಮಾಡ್ತಿರ್ತಾರೆ. ಲೈಕ್ ಹಿಂದಿನ ದಿವಸ ಅಲ್ಲ, ಒಂದು 4-5 ದಿವಸಕ್ಕೆ ಮುಂಚೆನೇ ಹೇಳ್ತಿರ್ತಾರೆ, ಲೈಕ್ ನಾನು ಮನೆಯಲ್ಲಿ ಇರೋದಿಲ್ಲ, ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಬರಬೇಡಿ ಅಂತ ಹೇಳಿ ಸಾಕಷ್ಟು ಜನ ಸುದೀಪ್ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು ಆ್ಯಂಡ್ ದರ್ಶನ್ ಅವರಾಗಿರ್ಬೋದು ಸಾಕಷ್ಟು ಜನ ಹೇಳ್ತಾನೆ ಇರ್ತಾರೆ. ಬಟ್ ಅವರ ಫ್ಯಾನ್ಸ್ಗಳಂತೂ ಕೇಳೋದೇ ಇಲ್ಲ. ಬಟ್ ಇವಾಗ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಮಾಡಿರುವಂತಹ ಕೆಲಸ ತುಂಬಾ ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಸಾಕಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಇದೆಲ್ಲ. ಆ್ಯಂಡ್ ಈ ರೀತಿ ಕೆಲಸಗಳನ್ನ ದರ್ಶನ್ ಸರ್ ಸಹ ಮಾಡ್ತಿರ್ತಾರೆ, ದರ್ಶನ್ ಅವರ ಫ್ಯಾನ್ಸ್ಗಳು ಸಹ ಮಾಡ್ತಿರ್ತಾರೆ, ಸುದೀಪ್ ಸರ್ ಅವರು ಮಾಡ್ತಿರ್ತಾರೆ ಆ್ಯಂಡ್ ಸುದೀಪ್ ಸರ್ ಅವರ ಫ್ಯಾನ್ಸ್ಗಳು ಸಹ ತುಂಬ ಜನ ಮಾಡ್ತಿರ್ತಾರೆ. ಬಟ್ ಒಬ್ಬ ಸೀರಿಯಲ್ ಆ್ಯಕ್ಟರ್ಗಳ ಫ್ಯಾನ್ಸು ಈ ರೀತಿ ಜನಗಳಿಗೆ ಹೋಗಿ ಅವರ ಆ್ಯಕ್ಟರ್ ಅಂದರೆ ಅವರ ಒಬ್ಬ ಹೀರೋ ಬರ್ಡೇಗೆ ಯಾರಿಗೋ ಒಬ್ಬರಿಗೆ ಊಟ ಕೊಡ್ತಾರೆ ಅಂತಂದರೆ ಅದು ತುಂಬಾ ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಸೊ ಅದನ್ನು 4 ಜನಕ್ಕೆ ತಲುಪಿಸ್ಬೇಕು ಅಂತ ಹೇಳಿನೇ ಈ ವಿಡಿಯೋನ ಮಾಡ್ತಿದ್ದೀನಿ. ಆ್ಯಂಡ್ ನಮ್ಮ ತ್ರಿವಿಕ್ರಮ್ ಅವರ ಬಗ್ಗೆ ಮಾತಾಡಬೇಕು ಅಂತಂದರೆ ಹಾರ್ಟ್ಫುಲಿ ತುಂಬಾ ಒಳ್ಳೆಯವರು ಅಂತ ಹೇಳ್ಬೋದು. ಮನುಷ್ಯ ಸ್ವಲ್ಪ ನೋಡೋದಕ್ಕೆ ರಫ್ ಆ್ಯಂಡ್ ಟಫ್ ಆಗಿ ಕಾಣಿಸ್ಬೋದು, ಬಟ್ ಹಾರ್ಟ್ಫುಲಿ ತುಂಬಾ ಒಳ್ಳೆ ಮನುಷ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಲೈಕ್ ಬಿಗ್ ಬಾಸಲ್ಲಿ ಇದ್ದಾಗ ನಾವು ಒಂದು ತ್ರಿವಿಕ್ರಮ್ನ ನೋಡಿದ್ರಿ, ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಬೇರೆ ತ್ರಿವಿಕ್ರಮ್ನೇ ನೋಡಿದ್ರಿ. ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಅಂದರೆ ಮುದ್ದು ಸೊಸೆ ಸೀರಿಯಲ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಆ್ಯಂಡ್ ಮುದ್ದು ಸೊಸೆ ಸೀರಿಯಲ್ ಸ್ಟಾರ್ಟ್ ಆಗಿ ಸ್ಟಾರ್ಟಿಂಗಲ್ಲಿ ಕೊಟ್ಟಂತಹ ಇಂಟರ್ವ್ಯೂಗಳಲ್ಲೆಲ್ಲ ನೋಡಿದರೆ ಏನಪ್ಪ ಈ ವ್ಯಕ್ತಿ ಇಷ್ಟೊಂದು ರಫ್ ಆ್ಯಂಡ್ ಟಫ್ ಆಗಿ ಮಾತಾಡ್ತಿದ್ದಾರೆ ಅನ್ನೋ ರೀತಿ ಕಾಣಿಸಿದ್ರು ತ್ರಿವಿಕ್ರಮ್ ಅವರು. ಬಟ್ ಈಗ ಮುದ್ದು ಸೊಸೆ ಸೀರಿಯಲ್ ಟೀಮ್ ಅವರು ಹಾಕ್ತಿರುವಂತಹ ಒಂದಿಷ್ಟು ವ್ಲಾಗ್ಸ್ಗಳನ್ನು ನೋಡ್ತಿದ್ರೆ ಲೈಕ್ ಗ್ರೀಷ್ಮ ಅವರ ವ್ಲಾಗ್ಸಲ್ಲಾಗಿರ್ಬೋದು, ಪ್ರತಿಮಾ ಅವರ ಒಂದು ಯೂಟ್ಯೂಬ್ ಚಾನಲ್ ವ್ಲಾಗ್ಸಲ್ಲಾಗಿರ್ಬೋದು, ತ್ರಿವಿಕ್ರಮ್ ಅವ್ರನ್ನ ಅವ್ರು ತೋರಿಸೋ ರೀತಿ ನೋಡ್ತಿದ್ರೆ ಆ್ಯಂಡ್ ತ್ರಿವಿಕ್ರಮ್ ಅವರು ಅಲ್ಲಿ ನಡ್ಕೊಳ್ತಿರುವಂತಹ ರೀತಿನ ನೋಡ್ತಿದ್ರೆ ಲೈಕ್ ಮನುಷ್ಯ ತುಂಬಾ ಒಳ್ಳೆಯವರು ಅಂತ ಅನಿಸುತ್ತೆ. ಮನಸ್ಸಲ್ಲಿ ಏನು ಇಟ್ಕೊಳ್ಳೋದಿಲ್ಲ ಆ್ಯಂಡ್ ಯಾವುದನ್ನು ಸಹ ತುಂಬ ಕ್ಯಾರಿ ಮಾಡೋದಿಲ್ಲ. ಬಟ್ ಕ್ಯಾಲ್ಕುಲೇಟೆಡ್ ಪರ್ಸನ್ ಅನ್ನೋದು ಗೊತ್ತಾಗ್ತಿದೆ. ಲೈಕ್ ಆ ಟೈಮಲ್ಲಿ ನಾನು ಏನು ಮಾಡಬೇಕು, ಯಾವ ಟೈಮಲ್ಲಿ ನಾನು ಏನು ಮಾಡಿದ್ರೆ ಕ್ಲಿಕ್ ಆಗ್ತೀನಿ, ಯಾವ ಟೈಮಲ್ಲಿ ಏನು ಮಾಡಿದ್ರೆ ನಾನು ಒಂದು ಒಳ್ಳೆ ರೀತಿಯಲ್ಲಿ ನನ್ನ ಜೀವನವನ್ನು ನಡೆಸ್ಕೊಂಡು ಹೋಗ್ಬೋದು, ಅದನ್ನೆಲ್ಲ ಕ್ಯಾಲ್ಕುಲೇಟಿವ್ ಆಗಿ ಥಿಂಕ್ ಮಾಡಿ ಒಂದು ಒಳ್ಳೆ ರೀತಿ ಜೀವನ ಕಟ್ಕೊಳೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ತ್ರಿವಿಕ್ರಮ್ ಅವ್ರು ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಅವರ ಫ್ಯಾನ್ಸ್ಗಳಿಗೆ ಫೈನಲ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದ್ದಾರೆ. ಆ್ಯಂಡ್ ಅವರು ಆಸೆ ಪಟ್ಟಂತೆ ನೆಕ್ಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳುವಂತಹ ಟೈಮಲ್ಲಿ ಇವಾಗ ಏನು ಮುದ್ದು ಸೊಸೆ ಸೀರಿಯಲ್ ಸೆಟ್ಗೆ 200 to 300 ಪೀಪಲ್ಸ್ ಅಂದರೆ ಅವರ ಫ್ಯಾನ್ಸ್ಗಳು ಹೋಗಿ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಒಂದು 2,000ದಿಂದ 20,000 ಜನ ಫ್ಯಾನ್ಸ್ಗಳು ಅವ್ರಿಗೆ ಹೋಗಿ ಬರ್ಡೇ ಸೆಲೆಬ್ರೇಟನ್ನು ಮಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ತ್ರಿವಿಕ್ರಮ್ ಅವರ ಆಸೆ ಕೂಡ ಇದೇ ಆಗಿದೆ. ಆ್ಯಂಡ್ ತ್ರಿವಿಕ್ರಮ್ ಅವರು ಈ ವರ್ಷ ಒಂದು ಒಳ್ಳೆ ಫಿಲಮ್ನ ಜನಗಳಿಗೆ ಕೊಡಬೇಕು ಅನ್ನುವಂತಹ ಆಸೆನ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅವರ ಆಸೆ ಎಲ್ಲವೂ ಸಹ ಈಡೇರಲಿ. ಒಬ್ಬ ಲಾರಿ ಡ್ರೈವರ್ ಮಗನಾಗಿ ಒಂದು ಸೀರಿಯಲ್ ಮಾಡಿ ಕ್ರಿಕೆಟರ್ ಆಗಬೇಕು ಅನ್ನುವಂತಹ ಆಸೆ ಇಟ್ಕೊಂಡು ಬಂದು ಆ ಒಂದು ಪಾತ್ ತಪ್ಪೋಗಿ ಇನ್ಯಾವುದೋ ದಾರಿನ ಹಿಡ್ಕೊಂಡು ಒಂದು ಸೀರಿಯಲ್ ಮಾಡಿ ಅದರಲ್ಲಿ ಹಿಟ್ಟಾಗಿ ನಂತರ ಒಂದಷ್ಟು ಗ್ಯಾಪ್ ತಗೊಂಡು ಈ ಹುಡುಗ ಯಾರು ಅನ್ನೋದೇ ಮರ್ತೋಗಿದ್ದಂತಹ ಟೈಮಲ್ಲಿ ಮತ್ತೆ ಬಿಗ್ ಬಾಸ್ಗೆ ಬಂದು ಬಿಗ್ ಬಾಸಲ್ಲಿ ಎಲ್ಲರ ಮನಸ್ಸನ್ನ ಗೆದ್ದು ಈಗ ಮತ್ತೆ ಮುದ್ದು ಸೊಸೆ ಸೀರಿಯಲ್ನ ಮಾಡ್ತಿದ್ದಾರೆ. ಆ್ಯಂಡ್ ಮುದ್ದು ಸೊಸೆ ಸೀರಿಯಲ್ ಕೂಡ ತುಂಬ ಚೆನ್ನಾಗಿ ಪ್ರಸಾರ ಆಗ್ತಿದೆ ಅಂತಲೇ ಹೇಳ್ಬೋದು. ಅವರೇನು ಭದ್ರೇಗೌಡ ಅನ್ನುವಂತಹ ಕ್ಯಾರೆಕ್ಟರ್ನ ಮಾಡ್ತಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿ ಹಿಟ್ ಆಗ್ತಿದೆ. ಆ್ಯಂಡ್ ಭದ್ರೇಗೌಡ ಮತ್ತು ವಿದ್ಯಾ ಅನ್ನುವಂತಹ ಪೇರ್ ಕೂಡ ತುಂಬ ಚೆನ್ನಾಗಿ ಕ್ಲಿಕ್ ಆಗ್ತಿದೆ. ಅವರ ಲೈಫಲ್ಲಿ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು ಭವ್ಯಗೌಡ ಅವರ ಜೊತೆ, ಬಟ್ ಅದನ್ನು ಅವ್ರು ಎಲ್ಲರೂ ಸಹ ಮರೆತುಬಿಟ್ಟು ಭವ್ಯಗೌಡ ಅವರಾಗಿರ್ಬೋದು, ತ್ರಿವಿಕ್ರಮ್ ಅವರಾಗಿರ್ಬೋದು ಇಬ್ಬರೂ ಸಹ ಚೆನ್ನಾಗಿದ್ದಾರೆ. ಯಾಕೆ ಅಂದರೆ ನಮ್ಮ ತ್ರಿವಿಕ್ರಮ್ ಅವರ ಬರ್ಡೇಗೆ ಭವ್ಯಗೌಡ ಅವರೇ ವಿಶ್ ಮಾಡಿರೋದನ್ನ ನಾವೇ ನೋಡಿದ್ವಿ. ಲೈಕ್ ಸಾಕಷ್ಟು ಜನ ಫ್ಯಾನ್ಸ್ಗಳು ಹೇಳ್ತಿದ್ರು ಈ ರೀತಿ ಭವ್ಯಗೌಡ ಅವರಾಗಿರ್ಬೋದು, ತ್ರಿವಿಕ್ರಮ್ ಅವರಾಗಿರ್ಬೋದು ಇಬ್ರಿಗೂ ಸಹ ಏನೋ ಪ್ರಾಬ್ಲಮ್ ಆಗಿದೆ, ಇಬ್ಬರು ಕಿತ್ತಾಡ್ಕೊಂಡಿದ್ದಾರೆ, ಅದಕ್ಕೋಸ್ಕರನೇ ಇಬ್ಬರು ಸಹ ಮಾತಾಡ್ತಿಲ್ಲ, ಇಬ್ಬರು ಮೀಟ್ ಆಗ್ತಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ರು. ಬಟ್ ಅದೆಲ್ಲವೂ ಸಹ ಸುಳ್ಳಾಗಿದೆ. ಭವ್ಯಗೌಡ ಅವರು ತ್ರಿವಿಕ್ರಮ್ ಅವರ ಬರ್ಡೇಗೆ ವಿಶ್ ಮಾಡಿದ್ದಾರೆ. ಆ್ಯಂಡ್ ತ್ರಿವಿಕ್ರಮ್ ಅವರೇ ಹೇಳ್ಕೊಂಡಿದ್ದಾರೆ ಲೈಕ್ ಅವರು ಮುದ್ದು ಸೊಸೆ ಸೀರಿಯಲ್ ಟೀಮಲ್ಲಿ ಒಂದು 50 ಡೇಸ್ ಹೆಕ್ಟಿಕ್ ಶೆಡ್ಯೂಲ್ ಇದೆ, ಈ ಶೆಡ್ಯೂಲನ್ನು ಮುಗಿಸಿದ ತಕ್ಷಣ ನಾನು ಮತ್ತೆ ಎಲ್ಲ ಕಂಟೆಸ್ಟೆಂಟ್ನು ಮೀಟ್ ಮಾಡ್ತೀನಿ, ಒಂದು ರಿಯೂನಿಯನ್ ಮಾಡ್ತೀನಿ, ಒಂದು ಪಾರ್ಟಿ, ಒಂದು ಗೆಟ್ ಟುಗೆದರ್ ಅರೇಂಜ್ ಮಾಡಿ ಎಲ್ಲರನ್ನೂ ಸಹ ಮೀಟ್ ಮಾಡ್ತೀನಿ ಅಂತ ತ್ರಿವಿಕ್ರಮ್ ಅವರು ಹೇಳ್ಕೊಂಡಿದ್ದಾರೆ. ಸೊ ಆದಷ್ಟು ಬೇಗ ಎಲ್ಲ ಕಂಟೆಸ್ಟೆಂಟ್ನು ತ್ರಿವಿಕ್ರಮ್ ಅವ್ರು ಮೀಟ್ ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿದ್ರು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.